ನಮಸ್ಕಾರ. ಕನ್ನಡ ಕಲ್ಪನೆ ಕತೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನ ಅಂದ ಮೇಲೆ ಏರಿಳಿತಗಳು ಸಹಜ. ಕೆಲವೊಮ್ಮೆ ನಾವು ತುಂಬಾ ದಣಿದಿರುತ್ತೇವೆ, ಸೋತು ಹೋಗಿರುತ್ತೇವೆ. ಅಂತಹ ಸಮಯದಲ್ಲಿ ನಮಗೆ ಬೇಕಿರುವುದು ಒಂದೇ ಒಂದು ಸಣ್ಣ ಭರವಸೆಯ ಮಾತು. ಈ ವಿಡಿಯೋದಲ್ಲಿ ನಾನು ಬದುಕಿನ ಭರವಸೆಯ ಮಾತುಗಳನ್ನು ಸಿದ್ಧಪಡಿಸಿದ್ದೇನೆ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಬದುಕಿಗೆ ಹೊಸ ದಾರಿಯನ್ನು ತೋರಿಸಲಿವೆ ಎಂದು ಆಶಿಸುತ್ತೇನೆ. ಬನ್ನಿ, ಇಂದಿನ ಈ ಪಯಣವನ್ನು ಶುರು ಮಾಡೋಣ. ಭರವಸೆಯ ಮಾತುಗಳು, ಜೀವನ ಬದಲಿಸುವ ಸೂತ್ರಗಳು, ಹೊಸ ಆರಂಭದ ಸಂಕಲ್ಪ. ಗೆಳೆಯರೇ, ಸೋಮವಾರ ಕೇವಲ ವಾರದ ಆರಂಭವಲ್ಲ, ಅದು ನಿಮ್ಮ ಕನಸುಗಳ ಹೊಸ ಆರಂಭ. ಕಳೆದ ವಾರ ನೀವು ಅನುಭವಿಸಿದ ನೋವು, ಅವಮಾನ ಅಥವಾ ಸೋಲುಗಳನ್ನು ನಿನ್ನೆಯ ಕತ್ತಲೆಯಲ್ಲೇ ಬಿಟ್ಟು ಬಿಡಿ. ನೆನಪಿಡಿ, ಪ್ರತಿ ಸೂರ್ಯೋದಯವೂ ನಮಗೆ ಜೀವನವನ್ನು ಕಟ್ಟಿಕೊಳ್ಳಲು ದೇವರು ನೀಡಿದ ಅವಕಾಶ. ನನ್ನಿಂದ ಸಾಧ್ಯವಿಲ್ಲ ಎಂಬ ನಕಾರಾತ್ಮಕ ಯೋಚನೆಯನ್ನು ಕಿತ್ತೊಗೆಯಿರಿ. ಇಂದು ನೀವು ಇಡುವ ಒಂದು ಸಣ್ಣ ಹೆಜ್ಜೆ ನಾಳೆಯ ದೊಡ್ಡ ಯಶಸ್ಸಿನ ಬುನಾದಿಯಾಗಬಹುದು. ಈ ಜೀವನ ನಿಮ್ಮದು. ಪೂರ್ಣ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ತಾಳ್ಮೆಯಲ್ಲಿದೆ ಬದುಕಿನ ಸಾರ. ನಮಗೆ ಬೇಕಾದ್ದು ತಕ್ಷಣ ಸಿಗಬೇಕೆಂದು ನಾವು ಹಠ ಮಾಡುತ್ತೇವೆ. ಆದರೆ ಪ್ರಕೃತಿಯನ್ನು ನೋಡಿ, ಬಿತ್ತಿದ ಬೀಜ ಮರವಾಗಲು, ಮರ ಹಣ್ಣು ಬಿಡಲು ತನ್ನದೇ ಆದ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಬದುಕು ಅಷ್ಟೇ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಹಾಗೆಂದು ಪ್ರಯತ್ನ ನಿಲ್ಲಿಸಬೇಡಿ. ನಿಮ್ಮ ದಾರಿ ಸರಿಯಾಗಿದ್ದರೆ, ನಿಮ್ಮ ಶ್ರಮ ಪ್ರಾಮಾಣಿಕವಾಗಿದ್ದರೆ ಕಾಲವೇ ನಿಮಗೆ ಸರಿಯಾದ ಉತ್ತರವನ್ನು ನೀಡುತ್ತದೆ. ಕಾಯುವ ತಾಳ್ಮೆ ಇರಲಿ, ಫಲ ಖಂಡಿತ ಸಿಗುತ್ತದೆ. ಹೋಲಿಕೆ ಬೇಡ, ನೀವು ಅನನ್ಯ. ನಾವು ಹೆಚ್ಚಾಗಿ ದುಃಖ ಪಡುವುದೇ ನಮ್ಮ ಜೀವನವನ್ನು ಇನ್ನೊಬ್ಬರ ಜೊತೆ ಹೋಲಿಸಿಕೊಂಡಾಗ. ಅವರ ಹತ್ತಿರ ಅಷ್ಟು ಹಣವಿದೆ, ಅವರು ಅಷ್ಟು ಸುಖವಾಗಿದ್ದಾರೆ ಎಂದು ಯೋಚಿಸಿ ನಿಮ್ಮ ನೆಮ್ಮದಿ ಕೆಡಿಸಿಕೊಳ್ಳಬೇಡಿ. ನೆನಪಿಡಿ, ಚಂದ್ರ ಮತ್ತು ಸೂರ್ಯ ಇಬ್ಬರೂ ಹೊಳೆಯುತ್ತಾರೆ, ಆದರೆ ಅವರವರ ಸಮಯ ಬಂದಾಗ ಮಾತ್ರ. ನಿಮ್ಮ ಜೀವನದ ಹಾದಿ ಬೇರೆ, ನಿಮ್ಮ ಗುರಿ ಬೇರೆ. ನಿಮ್ಮ ನಿನ್ನೆಯ ದಿನಕ್ಕಿಂತ ಇಂದಿನ ದಿನ ಸ್ವಲ್ಪ ಉತ್ತಮವಾಗಿದ್ದರೆ ಅದೇ ನಿಮ್ಮ ಅತಿ ದೊಡ್ಡ ಪ್ರಗತಿ. ನಿಮ್ಮ ವೇಗದಲ್ಲಿ ನೀವು ಸಾಗಿ. ಕಷ್ಟಗಳೇ ನಿಮ್ಮ ಗುರುಗಳು. ಯಾವಾಗ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗುತ್ತವೆಯೋ ಆಗ ನೀವು ಬೆಳೆಯುತ್ತಿದ್ದೀರಿ ಎಂದರ್ಥ. ಕಲ್ಲು ಶಿಲ್ಪಿಯಾಗುವುದು ಪೆಟ್ಟು ತಿಂದಾಗಲೇ. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನು ಸೋಲಿಸಲು ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗಿನ ಸುಪ್ತ ಶಕ್ತಿಯನ್ನು ನಿಮಗೆ ಪರಿಚಯಿಸಲು ಬರುತ್ತವೆ. ಕತ್ತಲೆ ದಟ್ಟವಾಗಿದ್ದಷ್ಟು ಸೂರ್ಯೋದಯ ಹತ್ತಿರವಿದೆ ಎಂದು ತಿಳಿಯಿರಿ. ನಿಮ್ಮ ಇಂದಿನ ಕಣ್ಣೀರು ನಾಳೆಯ ನಿಮ್ಮ ಗೆಲುವಿನ ಕಥೆಯಾಗಲಿದೆ. ಧೈರ್ಯದಿಂದ ಎದುರಿಸಿ. ಬದಲಾವಣೆಯನ್ನು ಪ್ರೀತಿಸಿ. ಬಹಳಷ್ಟು ಬಾರಿ ನಾವು ಹಳೆಯ ನೆನಪುಗಳನ್ನು ಅಥವಾ ಹಳೆಯ ನೋವುಗಳನ್ನು ಬಿಡಲು ತಯಾರಿರದ ಕಾರಣ ಪ್ರಗತಿ ಕಾಣುವುದಿಲ್ಲ. ಬದಲಾವಣೆ ಎನ್ನುವುದು ಜಗದ ನಿಯಮ. ಹಳೆಯ ಎಲೆಗಳು ಉದಿರಿದಾಗಲೇ ಮರಕ್ಕೆ ಹೊಸ ಚಿಗುರು ಬರಲು ಸಾಧ್ಯ. ಬದುಕಿನಲ್ಲಿ ಯಾವುದೋ ಒಂದು ಕದ ಮುಚ್ಚಿದರೆ ದೇವರು ಇನ್ನೊಂದು ಸುಂದರವಾದ ಕದವನ್ನು ತೆರೆದಿರುತ್ತಾನೆ. ಬದಲಾವಣೆಯನ್ನು ಭಯದಿಂದ ನೋಡುವ ಬದಲು ಹೊಸ ಅವಕಾಶಕ್ಕಾಗಿ ನೋಡಿ. ಮುಕ್ತ ಮನಸ್ಸಿನಿಂದ ಬದುಕನ್ನು ಸ್ವೀಕರಿಸಿ. ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇರಲಿ. ನಮ್ಮ ಸಂತೋಷಕ್ಕಾಗಿ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತರಾದಾಗ ಅಸಹಾಯಕರಾಗುತ್ತೇವೆ. ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡುತ್ತಾರೆ ಅಥವಾ ಯಾರೋ ನಮಗೆ ನೆಮ್ಮದಿ ನೀಡುತ್ತಾರೆ ಎಂಬ ಭ್ರಮೆಯಿಂದ ಹೊರಬನ್ನಿ. ನಿಮ್ಮ ಬದುಕಿನ ಶಿಲ್ಪಿ ನೀವೇ. ನಿಮ್ಮ ಕೈಯಲ್ಲಿರುವ ಶಕ್ತಿಯ ಮೇಲೆ ನಂಬಿಕೆ ಇಡಿ. ಯಾರೂ ಇಲ್ಲದಿದ್ದರೂ ನಾನು ಸಾಧಿಸಬಲ್ಲೆ ಎಂಬ ಛಲ ನಿಮ್ಮಲ್ಲಿರಲಿ. ಸ್ವಾವಲಂಬನೆಯೇ ಬದುಕಿನ ಅತಿ ದೊಡ್ಡ ಸುಖ. ನಿಮ್ಮನ್ನು ನೀವು ಗೌರವಿಸಿ, ಪ್ರೀತಿಸಿ. ಶಾಂತಿ ಮತ್ತು ಕೃತಜ್ಞತೆ. ಒಂದು ಸುದೀರ್ಘ ವಾರದ ನಂತರ ಇಂದು ನಿಮಗಾಗಿ ಸ್ವಲ್ಪ ಸಮಯ ಮೀಸಲಿಡಿ. ಬದುಕು ಎಂದರೆ ಕೇವಲ ಓಟವಲ್ಲ, ದಾರಿಯಲ್ಲಿ ಸಿಗುವ ಸಣ್ಣ ಸಣ್ಣ ಸಂತೋಷಗಳನ್ನು ಅನುಭವಿಸುವುದು ಕೂಡ ಹೌದು. ಈ ವಾರ ನೀವು ಕಲಿತ ಪಾಠಗಳಿಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ನಾಳೆಯ ಬಗ್ಗೆ ಚಿಂತಿಸುವ ಬದಲು ಇಂದಿನ ಈ ಕ್ಷಣವನ್ನು ಆನಂದಿಸಿ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಮುಂದಿನ ವಾರವನ್ನು ಎದುರಿಸಲು ಬೇಕಾದ ಚೈತನ್ಯವನ್ನು ಈ ವಿಶ್ರಾಂತಿ ನಿಮಗೆ ನೀಡುತ್ತದೆ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಧೈರ್ಯ ನೀಡಿದೆ ಎಂದು
ನಂಬಿದ್ದೇನೆ, ಬದುಕು ಸುಂದರವಾಗಿದೆ, ಅದನ್ನು ಸಕಾರಾತ್ಮಕವಾಗಿ ಎದುರಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಪ್ರೇರಣಾತ್ಮಕ ವಿಚಾರಗಳಿಗಾಗಿ ನಮ್ಮ ಕನ್ನಡ ಕಲ್ಪನೆ ಕತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮುಂದಿನ ದಿನಗಳು ಸುಖಮಯವಾಗಿರಲಿ. ಧನ್ಯವಾದಗಳು.